ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಲಾಗ್. ಇವತ್ತಿನ ರೆಸಿಪಿ ನೀವು ನೋಡ್ತಾ ಇದ್ದರೆ ಏನಿದು ಅನ್ನಿಸ್ತಿದೆ. ಸ್ವಲ್ಪ ಜನಕ್ಕೆ ಆಲ್ರೆಡಿ ನನ್ನ ವಿಡಿಯೋ ನೋಡಿ ಫಸ್ಟ್ ಸ್ಟೆಪ್ಪಲ್ಲೇ ನಿಮಗೆ ಈ ಹಣ್ಣಿನ ಹೆಸರು ಗೊತ್ತಾಗಿರುತ್ತೆ. ಗೊತ್ತಿಲ್ಲ ಅಂದರೆ ನಾನು ಈ ಹಣ್ಣಿನ ಹೆಸರು ಹೇಳ್ತೀನಿ, ಇದ್ರ ಅಡ್ವಾಂಟೇಜನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಿಮಗೆ ತೋರಿಸ್ತಾ ಇರೋದು ಈ ಹಣ್ಣನ್ನು ಯಾವ ಥರ ತಿನ್ಬೋದು ಅಂತ. ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ, ಇದಕ್ಕೆ ಏನು ಬೆರೆಸಿ ತಿನ್ನಬೇಕು, ಏನೆಲ್ಲ ಬೆರೆಸ್ಬೋದು ಅಂತ ಹೇಳ್ತೀನಿ. ನಾನಿಲ್ಲಿ ಸಿಂಪಲ್ ವೇಲೇ ಮಾಡ್ಕೊಂಡಿದ್ದೀನಿ. ಇದು ಈಗ ಕಡಿಮೆ ಸಿಗೋದು. ಚಿಕ್ಕವರಿದ್ದಾಗ ಇದನ್ನು ತುಂಬ ತಿಂತಾಯಿದ್ವಿ, ಆದರೆ ಇದರ ಅಡ್ವಾಂಟೇಜ್ ಗೊತ್ತಿಲ್ದಲೇ ತಿಂತಾಯಿದ್ವಿ. ಈಗ ಬಟ್ ಅಡ್ವಾಂಟೇಜ್ ಗೊತ್ತಿದ್ದರೂ ಇದನ್ನು ನಾವು ತಿಂತಾ ಇರೋದು ಕಡಿಮೆ. ಈಗ ನಾವು ಹೇಗೆ ತಿನ್ನೋದು ಅಥವಾ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಇದರ ಅಡ್ವಾಂಟೇಜ್ ಏನು, ಇದ್ರ ಉಪಯೋಗ ಏನು ಅಂತ ತಿಳ್ಕೊಳ್ಳೋಣ. ಇದು ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದೇ ಥರ ಹ್ಯುಮಿನಿಟಿ ಪವರ್ನ ಹೆಚ್ಚಿಗೆ ಮಾಡುತ್ತೆ, ಡಯಾಬಿಟಿಸ್ನ ಕಂಟ್ರೋಲ್ ಮಾಡುತ್ತೆ, ಬ್ಲಡ್ ಪ್ಯೂರಿಫೈ ಮಾಡುತ್ತೆ, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ. ಈ ಎಲ್ಲದ್ರ ಜೊತೆಗೆ ಆ್ಯಂಟಿ ಮೈಕ್ರೋಬಿಯಲ್ ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟ್ರಿ ಈ ಎಲ್ಲ ಕಂಟೆಂಟ್ನ ಇದು ಹೊಂದಿರುತ್ತೆ. ಇದು ಮಲ್ಟಿ ವಿಟಮಿನ್ ಅಂತಲೇ ಹೇಳ್ಬೋದು. ಈ ಥರ ಇರೋ ಹಣ್ಣನ್ನು ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ತಂದು ನಿಜವಾಗ್ಲೂ ಒಂದು ಸರಿ ಆದರೂ ತಿಂಗಳಿಗೆ ಒಂದು ಸರಿ ತಿಂದರೆ ನಿಮ್ಮ ಬ್ಲಡ್ಡು ಪ್ಯೂರಿಫೈ ಆಗುತ್ತೆ. ಹಾಗೆ ನಿಮ್ಮ ಸ್ಕಿನ್ ಆ್ಯಂಡ್ ಹೇರ್, ನಿಮ್ಮ ಕೂದಲಿಗೆ, ಆಮೇಲೆ ನಿಮ್ಮ ತ್ವಚೆಗೆ, ನಿಮ್ಮ ಚರ್ಮಕ್ಕೆ ಇದು ಹೊಳಪು ಕೊಡುತ್ತೆ. ಈ ಹಣ್ಣ ನೀವು ಇನ್ನು ಮುಂದೆ ಎಲ್ಲಾದರೂ ನೋಡಿದ್ರೆ ತಿಂಗಳಿಗೆ ಒಂದು ಸರಿ ಆದರೂ ಮಿಸ್ ಮಾಡ್ದಲೇ ತೊಗೊಂಬಂದು ಈ ಥರ ರೆಡಿ ಮಾಡಿಕೊಂಡು ತಿನ್ನಿ. ನಾನೀಗ 2 ಹಣ್ಣು ತೊಗೊಂಡಿದ್ದೀನಿ. 2 ಹಣ್ಣನ್ನು ಈ ಥರ ಕ್ಲೀನಾಗಿ ಕುಟ್ಟಿ, ಇದು ಫುಲ್ಲು ಬ್ರೌನಿಷ್ ಬಂದಿದೆ, ಫುಲ್ಲು ಚಾಕ್ಲೇಟ್ ಕಲರ್ ಬಂದಿದೆ, ಕಂದು ಬಣ್ಣ ಅಂದರೆ ಇದು ಹಣ್ಣಾಗಿದೆ ಅಂತ. ಇಲ್ಲ ಅಂದರೆ ಇದು ಲೈಟ್ ಕಲರ್ ಇರುತ್ತೆ, ಅದು ಕಾಯಿರುತ್ತೆ ಅಂತ, ಅದು ತುಂಬಾ ಹುಳಿ ಇರುತ್ತೆ. ಇದು ನಾನು ಆಲ್ರೆಡಿ ತಿಂದು ನೋಡಿದೆ, ಇದು ಮೀಡಿಯಮ್ ಹುಳಿ ಇದೆ. ಇದಕ್ಕೆ ನಾನು ಏನೇನು ಬೆರೆಸ್ತೀನಿ ನೋಡೋಣ ಬನ್ನಿ. ಇದನ್ನು ಕ್ಲೀನಾಗಿ ಈ ಥರ ಎಲ್ಲ ತೊಗೊಂಡ್ಬಿಟ್ಟು ಕ್ಲೀನಾಗಿ ಇದಕ್ಕೆ ಸ್ವಲ್ಪ ಜನ ಇದಕ್ಕೆ ಉಪ್ಪು ಮತ್ತು ಖಾರನ ಬೆರೆಸ್ತಾರೆ. ಆ ಥರ ಫುಲ್ಲು ನಿಮಗೆ ಚಾಟ್ ಟೈಪ್ ಬೇಕು ಅಂದರೆ ಚಾಟ್ ಟೈಪ್ ಮಾಡಿಕೊಡ್ರಿ. ಇಲ್ಲ ಸಿಂಪಲ್ ವೇಯಲ್ಲಿ ನಿಮಗೆ ಈ ಹಣ್ಣು ಮತ್ತು ಬೆಲ್ಲನ ಕ್ಲೀನಾಗಿ ಬೆರೆಸ್ಬಿಟ್ಟು ನೀವು ಇದನ್ನು ರೆಡಿ ಮಾಡ್ಕೋಬೋದು. ಈ ಥರ ಎಲ್ಲ ತೆಗೆದ್ಮೇಲೆ ನೀವು ಒಂದು ಬೆಲ್ಲದ ಅಚ್ಚು ತೊಗೊಂಡ್ಬಿಟ್ಟು ನಿಮಗೆ ಎಷ್ಟು ಬೆಲ್ಲ ಬೇಕು, ಈ ಕ್ವಾಂಟಿಟಿಗೆ ಎಷ್ಟು ಬೇಕು, ಆಮೇಲೆ ಈ ಹಣ್ಣು ಹುಳಿ ಇದೆನಾ ಇಲ್ಲ ಅಂದ್ಬಿಟ್ಟು ನೋಡ್ಕೊಂಬಿಟ್ಟು ನೀವು ಬೆಲ್ಲನ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಒಂದು ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ, ಅದರಲ್ಲಿ ಕಾಲು ಭಾಗನೂ ಹೋಗಲಿಲ್ಲ. ನೋಡಿ, ನಾನು ತೋರಿಸಿರೋ ಥರ ನೀವು ಅದನ್ನು ಕುಟ್ಟೋದು ಮಾಡೋದು ಆ ಥರ ಮಾಡಿದ್ರೆ ಬೆಲ್ಲ ದೊಡ್ಡ ದೊಡ್ಡ ಅಚ್ಚು ಬೀಳುತ್ತೆ, ಅದನ್ನು ಕುಟ್ಟೋಕ್ಕೂ ಸರಿ ಹೋಗೋಲ್ಲ. ನೀವು ಸಿಂಪಲ್ ವೇಲಿ ನಾನು ಹೇಳ್ಕೊಡೋ ರೀತಿ ಅಂದರೆ ಒಂದು ಚಾಕು ತೊಗೊಂಡ್ಬಿಟ್ಟು ನೀವು ಒಂದು ನೈಫ್ ತೊಗೊಂಡ್ಬಿಟ್ಟು ಈ ಥರ ಅಚ್ಚನ್ನು ಕ್ಲೀನಾಗಿ ಕಟ್ ಮಾಡ್ಕೊತ ಹೋಗಿ, ನಿಮಗೆ ಅದು ನುಣುಪಾಗಿ ಸಿಗುತ್ತೆ. ಒಂಥರ ಇದನ್ನು ನೀವು ಕುಟ್ಟೋದೇ ಬೇಡ, ಸುಮ್ಮನೆ ಒಂದು ಸ್ಪೂನಿಂದ ಕಲಸಿದ್ರೆ ಸರಿ ಹೋಗುತ್ತೆ. ನೀವು ಅಕಸ್ಮಾತು ಬೆಲ್ಲನ ಕುಟ್ಟಿದ್ರೆ ಅದು ಉಂಡೆ ಉಂಡೆಯಾಗಿರುತ್ತೆ, ಅದನ್ನು ಹಣ್ಣಿನ ಜೊತೆಗೆ ಬೆರೆಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ನಾನು ತೋರಿಸಿರೋ ಥರ ಈ ಥರ ಕ್ಲೀನಾಗಿ ನಿಮಗೆ ಆ ಬೆಳ್ಳೆ ಹಣ್ಣು ಅಥವಾ ಬೆಲ್ ಫ್ರೂಟ್, ಆ ಫ್ರೂಟಿಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಕ್ಲೀನಾಗಿ ಕಟ್ ಮಾಡಿಟ್ಕೊಂಡು ಇದಕ್ಕೆ ನಾನು ತೋರಿಸಿರೋ ವೀಡಿಯೋದಲ್ಲಿ ಯಾವ ಥರ ಇವೆರಡನ್ನ ಮಿಕ್ಸ್ ಮಾಡ್ತೀನಿ ನೋಡಿರಿ. ಇದರಲ್ಲಿ ಒಂದು ತೊಗೊಳ್ಳಿ, ಈ ಥರ ತೊಗೊಂಡು ಇದರಲ್ಲಿ ನೀವು ಕುಟ್ಟಣಿಕೆಯಲ್ಲಿ ಸ್ವಲ್ಪ ಹಣ್ಣು, ಬೆಲ್ಲದ ಹಣ್ಣು, ನಾವು ಬೆಳ್ಳೆ ಹಣ್ಣು ಅಂತೀವಿ, ಅಲ್ಲ ಬೆಲ್ಲದ ಹಣ್ಣು ಅಂತೀವಿ, ಸ್ವಲ್ಪ ಜನ ಬೆಳ್ಳೆ ಹಣ್ಣು ಅಂತಾರೆ. ನೀವು ಯಾವ ಹಣ್ಣು ಅಂತ ಕರಿತೀರಾ ಕಾಮೆಂಟಲ್ಲಿ ತಿಳಿಸಿ. ಈ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡು. ಈ ಥರ ಕುಟ್ಟಬೇಕಾದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಅದರಲ್ಲಿ ಕುಟ್ಟಿರೋದು ಕರೆಕ್ಟಾಗಿ ಕುಟ್ಟಿದ್ದೀವ ಇಲ್ಲ ಅಂತ. ಯಾಕಂದರೆ ಇದು ಕಲರು ಚೇಂಜ್ ಆಗುತ್ತೆ. ಅದನ್ನು ಕುಟ್ಟಬೇಕಾದ್ರೆ ನಿಮ್ಗೊಂದು ಸ್ಮೆಲ್ ಬರುತ್ತೆ. ಆ ಸ್ಮೆಲ್ಲು ನಿಮಗೆ ಕುಟ್ಟಿರೋ ಅದಕ್ಕೆ ಕ್ಲೀನಾಗಿ ತಿನ್ಬೋದು ಅನ್ನೋ ಒಂದು ಸೂಚನೆ ಕೊಡುತ್ತೆ. ಈ ಥರ ಎಲ್ಲ ಕ್ಲೀನಾಗಿ ಕುಟ್ಕೊಂಡ್ಮೇಲೆ ಸ್ವಲ್ಪ ನೀವು ಟೇಸ್ಟ್ ಮಾಡಿ ನೋಡಿ. ಹುಳಿ ಇತ್ತು ಅಂದರೆ ನಿಮಗೆ ಇನ್ನೊಂಚೂರು ಬೆಲ್ಲ ಬೇಕಂದರೆ ಆ್ಯಡ್ ಮಾಡಿಕೊಡ್ರಿ. ಬೇಡ ಅನ್ನೋರು ನಾನು ತೋರಿಸಿರೋ ಟೈಪೇ ನಿಮ್ಗೆ ಎಷ್ಟು ಬೆಲ್ಲನ ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಕುಟ್ಕೊಂಡ್ರೆ ಈ ರೆಸಿಪಿ ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ನೀವು ಎಕ್ಸ್ಟ್ರಾ ಬೇಕು ಅಂತ ಅಂದರೆ ಹುಳಿ ಉಪ್ಪು ಬೇಕು ಅಂತ ಅಂದರೆ ಸ್ವಲ್ಪ ಉಪ್ಪು ಹಾಗೆ ಖಾರದ ಪುಡಿನ ಸೇರಿಸಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೆಕ್ಸ್ಟ್ ನಾನು ಇದರದ್ದೇ ಜ್ಯೂಸ್ ಮಾಡ್ತೀನಿ. ಈ ವಿಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದೆ ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈ ಹಣ್ಣಿನ ಉಪಯೋಗಗಳು ಬೇರೆಯವ್ರಿಗೆ ಗೊತ್ತಾಗಬೇಕು, ಅವರು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ರೆಸಿಪಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಯಾರ್ಯಾರು ಟೇಸ್ಟ್ ಮಾಡಿಲ್ವೋ ಇವತ್ತೇ ಈ ಹಣ್ಣು ತೊಗೊಂಡು ಟೇಸ್ಟ್ ಮಾಡಿ. ಈ ಟೇಸ್ಟ್ ತಿನ್ನಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಈ ಹಣ್ಣು
ತುಂಬಾ ಗುಡ್ ಅಂತ, ಟೇಸ್ಟ್ ವೈಸು ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಇಷ್ಟೊತ್ತು ಈ ವಿಡಿಯೋ ನೋಡೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.